ಇಲ್ಲಿ ಭಿನ್ನರಾಶಿಯ ಕೆಲವು ಚಿತ್ರಗಳು ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರ, ಇದು ಯಾವುದು ಅಂದರೆ ಇಲ್ಲಿರೋದು ಇದು ಒಂದು ಮಾನದ 3/4 ಭಾಗವಾದರೆ, ಒಂದು ಮಾನ ಅಂತಂದರೆ ಎಷ್ಟಿದೆ ಗೊತ್ತಿಲ್ಲ, ಒಂದು ಯೂನಿಟ್ ಅಂದರೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದರಲ್ಲಿ 3/4 ಭಾಗ ತೆಗೆದ್ರೆ ಈ ರೀತಿ ಬರುತ್ತೆ. ಈ ರೀತಿ ಅಂದರೆ ಇಷ್ಟು ಬರುತ್ತೆ, ಇಷ್ಟು ಪೀಸ್ ಅಥವಾ ಇಷ್ಟು ಭಾಗ ಬರ್ತದೆ. ಹಾಗಾದರೆ ಕೆಳಗಿನ ಯಾವುದು 1/2 ಅಂದರೆ 1/2 ಭಾಗವನ್ನು ಸೂಚಿಸುತ್ತದೆ ಅಂತ ಕೇಳ್ತಿದ್ದಾರೆ. ಓಕೆ, ಈಗ ಇದನ್ನ ಎರಡು ರೀತಿ ನಾವು ಕಂಡುಹಿಡಿಯೋಣ. ಎರಡು ರೀತಿ ಹೆಂಗೆ ಅಂತಂದ್ರೆ, ಇದನ್ನ ಮಿಶ್ರ ಭಿನ್ನರಾಶಿ, ಇದನ್ನ ವಿಷಮ ಮಾಡಿದ್ರೆ 2 1 2 1 3 3/2 ಬರುತ್ತೆ. 3/2 ಬಂದ್ರೆ ಈ 3/4 ನೋಡಿ, 3/4 ಮತ್ತೆ ಅದೇ 3/4 ಕೂಡಿಸಿದ್ರೆ ಎಷ್ಟು ಬರುತ್ತೆ? ನಮಗೆ 6/4 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 3 6 2 2 4 ಎಷ್ಟು ಬಂತು? 3/2 ಅಂತ ಬಂತು. ಅಂದ್ರೆ ಇಲ್ಲಿ 3/4 ಅನ್ನೋವು ಎಷ್ಟಾಗಬೇಕು ಅಂತಂದ್ರೆ 2 ಆಗಬೇಕು. 2 ಸೇರಿದ್ರೆ ನಮಗೆ ಬೇಕಾಗಿರೋಂಥ 3/2 ಅನ್ನೋದು ಬರ್ತದೆ. 3/4 ಅಂತಂದ್ರೆ ಈ ರೀತಿಯ 2 ಚಿತ್ರಗಳಾದ್ರೆ, 3/4 ಅಂತಂದ್ರೆ ಈ ರೀತಿಯ ಇನ್ನೂ 2 ಚಿತ್ರಗಳು ಬರಬೇಕು. ಅಂದ್ರೆ ಒಟ್ಟು 4 ಈ ರೀತಿಯ ಚಿತ್ರಗಳು ಬರಬೇಕು. ಅಂದ್ರೆ ಮುಕ್ಕಾಲು ಭಾಗಗಳು 4 ಬರಬೇಕು. ನೋಡಿ, ಫಸ್ಟ್ ಆಪ್ಷನ್ ಇದೆ. ನೋಡಿ, ಮುಕ್ಕಾಲು ಭಾಗಗಳು ಎಷ್ಟಿದೆ? ಫಸ್ಟ್ ಆಪ್ಷನ್ ಅಲ್ಲಿ 4 ಇದೆ. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್. ಇದು ಒಂದು ರೀತಿ ಅನಲೈಸ್ ಮಾಡೋದು. ಆದರೆ ಎಲ್ಲ ಸಿಚುವೇಶನ್ ಅಲ್ಲಿ ಈ ರೀತಿ ಆಗಲ್ಲ. ಹಾಗಾಗಿ ನಾವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ, ಇದನ್ನ ಬೇರೆ ರೀತಿ ಅನಲೈಸ್ ಮಾಡೋದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಬೇರೆ ರೀತಿ ಹೆಂಗೆ ಅನಲೈಸ್ ಮಾಡೋದು ಅಂತಂದ್ರೆ, ಈಗಾಗಲೇ ಗೊತ್ತಾಗಿದೆ ಫಸ್ಟ್ ಆಪ್ಷನ್ ಕರೆಕ್ಟ್. ಹಾಗಾದ್ರೆ ಬೇರೆ ರೀತಿ ಹೆಂಗೆ ಅನಲೈಸ್ ಮಾಡೋದು? ಈಗ 3/4 ಅಂತಂದ್ರೆ 4 ಸಮಭಾಗಗಳಲ್ಲಿ 3 ಭಾಗಗಳನ್ನ ತಗೊಂಡಿದ್ದೀವಿ ಅಂತ. 3 ಭಾಗ ತಗೊಂಡ್ರೆ ಅದು ಈ ಭಾಗಗಳಿಗೆ ಈಕ್ವಲ್ ಆಗ್ತದೆ. ಇದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ, ಈ ಮುಕ್ಕಾಲು ಭಾಗಗಳನ್ನ ಕಾಲು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡು, ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡು 3 ಭಾಗ ಸಪ್ರೇಟ್ ತಗೊಂಡ್ರೆ ಅದು ಎಷ್ಟಾಗ್ತದೆ ಅಂತ ನೋಡ್ಕೊಳ್ತೀನಿ. ಅಂದ್ರೆ ಈ ರೀತಿ ಮಾಡ್ಕೊಳ್ತೀನಿ. ನೋಡಿ, ಇದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪೀಸು, ಇನ್ನೊಂದು ಈ ರೀತಿ ಇದೆ. ಇವೆರಡೂ ಸೇರಿದ್ರೆ ನಮ್ಗೆ ಎಷ್ಟಾಗ್ತದೆ ಅಂತಂದ್ರೆ 3/4. ಅಂದ್ರೆ ಒಟ್ಟು 4 ಸಮಭಾಗಗಳಲ್ಲಿ 3 ಭಾಗ ಈ 2 ಚಿತ್ರಗಳು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ನಾನೇನಾದ್ರೂ ಈ ರೀತಿ ಕಾಲು ಭಾಗಗಳಾಗಿ ಕಟ್ ಮಾಡ್ಕೊಂಡ್ರೆ, ಈ ರೀತಿ ಕಾಲು ಭಾಗಗಳಾಗಿ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟು ಒಟ್ಟು ಕಾಲು ಭಾಗಗಳಿರೋದು ಅಂತಂದ್ರೆ, ಇದು 1 2 3 4 5 6 ಒಟ್ಟು 6 ಕಾಲು ಭಾಗಗಳಿರೋದು. ನಾನೇನ್ ಮಾಡ್ತೀನಿ ಅಂತಂದ್ರೆ, ಈ 6 ಕಾಲು ಭಾಗಗಳನ್ನ 3 ಭಾಗಗಳಾಗಿ ಸಪ್ರೇಟ್ ಮಾಡ್ಕೊಂತೀನಿ. ಯಾಕಂದ್ರೆ ಒಟ್ಟು 4ರಲ್ಲಿ 3 ತಗೊಂಡಿರೋದು. 3 ಕಾಲು ಭಾಗಗಳನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಅಂದ್ರೆ 3 ಸಮಭಾಗಗಳಾಗಿ ಇವುಗಳನ್ನ ಅರೇಂಜ್ ಮಾಡ್ತೀನಿ. ಅಂದ್ರೆ ಒಟ್ಟು 4 ಸಮಭಾಗಗಳು ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಆ 4 ಸಮಭಾಗಗಳಲ್ಲಿ 3 ಸಮಭಾಗಗಳನ್ನು ತಗೊಂಡಿದ್ದಾರೆ. ಹಾಗಾಗಿ ಆ 4 ಸಮಭಾಗಗಳು ಯಾವ ರೀತಿ ಇರುತ್ತೆ ಅಂತ ನಾವು ಗೊತ್ತಾಗ್ಬೇಕು. ಸೊ ಒಂದು ಸಮಭಾಗದಲ್ಲಿ ಎಷ್ಟು ಪೀಸ್ಗಳು ಇರುತ್ತೆ ಅಂತಾನು ಗೊತ್ತಾಗ್ಬೇಕು ನಮಗೆ. ಹಾಗಾಗಿ ಇಲ್ಲಿ ಈ ಎರಡನ್ನೂ ಸೇರಿ ನನಗೆ 3 ಭಾಗಗಳು, 3 ಸಮಭಾಗನ ರೆಪ್ರೆಸೆಂಟ್ ಮಾಡೋದ್ರಿಂದ ಇದನ್ನ 3 ಸಮಭಾಗಗಳಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಸಪ್ರೇಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಟ್ಟು 6 ಇರೋದ್ರಿಂದ 3 ಸಮಭಾಗ ಆಗ್ಬೇಕು ಅಂತಂದ್ರೆ 2 ಸಮಭಾಗಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ನೋಡ್ರಿ, ಇದು ಒಂದು ಪೀಸ್, ಇದು ಮತ್ತೊಂದು ಪೀಸ್, 2 ಸಮಭಾಗಗಳಾಯ್ತಾ. ಇಲ್ಲೊಂದು ಉಳಿದಿದೆಯಲ್ಲ, ಅವೆರಡನ್ನು ಕಂಬೈನ್ ಮಾಡಿ ಮತ್ತೊಂದು ಬರೀತೀನಿ. ಇದು 3. ನೋಡಿ, 1 2 3 4 5 6 ಇದು 3 ಸಮಭಾಗಗಳಾಯ್ತು. ಇನ್ನೊಂದು ಸಮಭಾಗ ಇದಕ್ಕೆ ಸೇರಿಸಿದ್ರೆ ಅದು ಒಂದು ಮಾನ ಅಂತ ಅರ್ಥ ಆಗ್ತದೆ. ಸೊ ಇನ್ನೊಂದು ಸಮಭಾಗ ನಾವೇನ್ ಮಾಡೋಣ, ಇಲ್ಲಿ ಸೇರಿಸೋಣ. ಸೊ ಇಷ್ಟು ಸೇರಿದ್ರೆ ಇದು ಒಂದು ಯೂನಿಟ್, ಒಂದು ಮಾನ. ಇದರಲ್ಲಿ ಇದು 1 2 3 ಇವು 3ಗಳನ್ನ ಸೇರಿಸಿ ಇಲ್ಲಿ ಬರ್ದಿರೋದು. ಇಲ್ಲೇನ್ ಬರ್ದಿದಾರಲ್ಲ, ಇದು ಈ 3 ಸೇರಿ ಬರ್ದಿರೋಂಥದ್ದು. 3 ಸೇರಿದ್ರೆ ಎಷ್ಟಾಗ್ತದೆ? 1 2 3 4 5 6 6 ಕಾಲು ಭಾಗಗಳು ಸೇರಿ 3/4 ಅಂತ ಹೇಳಿದ್ದಾರೆ.
ಸೊ ಇದು ಆಕ್ಚುಲಿ ಇರೋಂಥದ್ದು. ಓಕೆ, ಈಗ ನನಗೆ ಬೇಕಾಗಿರೋದು ಎಷ್ಟು? ಈಗ ನನಗೆ ಬೇಕಾಗಿರೋದು ಅಂತಂದ್ರೆ 1/2. 1/2 ಅಂದ್ರೆ ಒಂದು ಪೂರ್ಣ ಬೇಕು ಮತ್ತು ಅದರ ಅರ್ಧ ಬೇಕು. ಒಂದು ಪೂರ್ಣ ಅಂತಂದ್ರೆ ಇಷ್ಟು ಒಂದು ಪೂರ್ಣ, ಇದರ ಅರ್ಧ ಅಂತಂದ್ರೆ ಇಷ್ಟು ಅರ್ಧ, ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು. ಒಂದು ಪೂರ್ಣ ಅಂತಂದ್ರೆ ಎಷ್ಟು ಕಾಲು ಭಾಗಗಳು ಸೇರ್ಬೇಕು ಗೊತ್ತಾ? 1, 2, 3, 4, 5, 6, 7, 8 ಕಾಲು ಭಾಗಗಳು ಸೇರಿದ್ರೆ ಒಂದು ಪೂರ್ಣ ಆಗ್ತದೆ. ಜೊತೆಗೆ ಅರ್ಧ ಆಗ್ಬೇಕು ಅಂತಂದ್ರೆ ಎಷ್ಟು ಕಾಲು ಭಾಗಗಳು ಸೇರಬೇಕು? 4 ಕಾಲು ಭಾಗಗಳು ಸೇರ್ಬೇಕು. ಅಂದ್ರೆ ಒಟ್ಟಿಗೆ ಎಷ್ಟು ಕಾಲು ಭಾಗಗಳು ಇರಬೇಕು ಚಿತ್ರದಲ್ಲಿ ಅಂತಂದ್ರೆ 8, 4, 12 ಕಾಲು ಭಾಗಗಳು ಇರಬೇಕು. ಆ ರೀತಿ ಇದ್ರೆ ಇದು ಯಾವ್ದಕ್ಕೆ ಸಮ ಆಗ್ತದೆ ಅಂತಂದ್ರೆ 1/2ಕ್ಕೆ ಸಮ ಆಗ್ತದೆ. ಈ ರೀತಿ 12 ಕಾಲು ಭಾಗಗಳು ಯಾವ್ದ್ರಲ್ಲಿ ಇದೆ ಅಂತ ಹುಡುಕೋಣ. ನೋಡ್ರಿ, ಒಂದನೇ ಆಪ್ಷನ್ ಅಲ್ಲಿ ಇದರಲ್ಲಿ 3 ಇದೆ, ಇದರಲ್ಲಿ 3 ಇದೆ, ಇದರಲ್ಲಿ 3, ಇದರಲ್ಲಿ 3, 4 12 ಕಾಲು ಭಾಗಗಳಾಯ್ತು. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ಅಲ್ಲಿ ನೋಡ್ರಿ, ಒಂದರಲ್ಲಿ 4 ಕಾಲು ಭಾಗಗಳು ಇರ್ತವೆ. ಇಲ್ಲಿ 4 ಇರೋದ್ರಿಂದ 4, 4 16 ಕಾಲು ಭಾಗಗಳಾಯ್ತು. ಹಾಗಾಗಿ ಆಪ್ಷನ್ 2 ರಾಂಗ್. ಇನ್ನು ಸೆಕೆಂಡ್ ಅಲ್ಲಿ 4, 4 8 ಆಗ್ತದೆ. ಸೊ ಇದು ಕೂಡ ರಾಂಗ್. ಇದರಲ್ಲಿ ಎಷ್ಟಿದೆ ಅಂತಂದ್ರೆ 1, 2, 3, 4, 5, 6, 7, 8, 9, 10 ಕಾಲು ಭಾಗಗಳಾಗ್ತವೆ. ಹಾಗಾಗಿ ಫೋರ್ತ್ ಆಪ್ಷನ್ ಕೂಡ ರಾಂಗ್. ಸೊ ಯಾವುದು ಕರೆಕ್ಟ್ ಆಗ್ತದೆ ಅಂತಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್. ಸೊ ಈ ರೀತಿ ನಾವೇನ್ ಮಾಡ್ಬೇಕಾಗ್ತದೆ? ಅನಲೈಸ್ ಮಾಡ್ಬೇಕಾಗ್ತದೆ. ಸೊ ಫಸ್ಟ್ ಆ 2 ಚಿತ್ರಗಳನ್ನ ಸಪರೇಟ್ ಮಾಡ್ಕೊಂಡು ಅದರಲ್ಲಿ 3 ಸಮಭಾಗಗಳಾದ್ರೆ ಎಷ್ಟಾಗ್ತದೆ ಅಂತ ನೋಡ್ಕೋಬೇಕು. 3 ಸಮಭಾಗಗಳು ಅಂತಂದ್ರೆ ಒಂದರಲ್ಲಿ 2 ಕಂಪೈನ್ ಮಾಡಿದ್ರೆ 3 ಸಪರೇಟ್ ಪೀಸ್ಗಳು ಬರ್ತವೆ. ಇದು 3/4. ನೋಡಿ, ಇದು ಒಂದು ಮಾನ. ಇದು ಕಂಪ್ಲೀಟ್ ಒಂದು ಬಾಕ್ಸ್ ಇದೆಯಲ್ಲ, ಇದು ಒಂದು ಮಾನ. ಅದರಲ್ಲಿ ಇದನ್ನ ಮಾತ್ರ ತಗೊಂಡ್ರೆ, ಅಂದ್ರೆ ಇದನ್ನ ಅಂತಂದ್ರೆ ಇವೆರಡನ್ನ ತಗೊಂಡ್ರೆ, ಈ 2 ಪೀಸ್ನ ಕನ್ಸಿಡರ್ ಮಾಡಿದ್ರೆ ಇದು ಯಾವ್ದಕ್ಕೆ ಈಕ್ವಲ್ ಆಗ್ತದೆ? 1/4. ಇದು 1/4, ಇದು 1/4, ಇದು 1/4. ಇವೆರಡು ಸೇರಿದ್ರೆ 1/4, ಇವೆರಡು ಸೇರಿದ್ರೆ 1/4. ಇವೆರಡನ್ನ ತಗೊಂಡ್ರೆ ಇದನ್ನ ಎರಡನ್ನೂ ಸೇರಿದ್ರೆ ಇದು 2/4. ಇದೊಂದು ಪೀಸು ಪ್ಲಸ್ ಇದೊಂದು ಪೀಸು 2/4. ಇದು ಮತ್ತೆ ಇದು 3 ತಗೊಂಡ್ರೆ ಇದು 3/4. ಸೊ ಈ ರೀತಿ ನಾವು ಆಕ್ಚುಲಿ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಒಂದು ಭಿನ್ನರಾಶಿಯ ಅಂಶವನ್ನು 4 ಹೆಚ್ಚಿಸಿದರೆ ಆ ಭಿನ್ನರಾಶಿಯು 2/3 ಹೆಚ್ಚಾಗುತ್ತದೆ. ಹಾಗಾದರೆ ಆ ಭಿನ್ನರಾಶಿಯ ಛೇದ ಯಾವುದು? ಸೊ ಒಂದು ಫ್ರಾಕ್ಷನ್ ಇದೆ, ಆ ಫ್ರಾಕ್ಷನ್ ನ ನ್ಯೂಮರೇಟರ್ನ ನಾವೇನಾದರೂ 4 ಜಾಸ್ತಿ ಮಾಡಿದರೆ ಅದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ 2/3 ಅಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಡಿನಾಮಿನೇಟರ್ ಅಂತ ಕೇಳಿದೆ. ಸೊ ಒಂದು ಫ್ರಾಕ್ಷನ್ ತಗೋಬೇಕು. ಸಪೋಸ್ x/y ಅನ್ನೋದು ಒಂದು ಫ್ರಾಕ್ಷನ್ ಆಗಿದೆ, ಭಿನ್ನರಾಶಿ. ಈ x/y ಅಂಶವನ್ನು 4 ಹೆಚ್ಚಿಸಿದರೆ ಅಂದ್ರೆ x + 4/y ಅಂಶನ 4 ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಇದು ಯಾವ್ದಕ್ಕ ಸಮ ಆಗಿರ್ತದೆ ಅಂತಂದ್ರೆ ಮೊದ್ಲೇನ್ ಭಿನ್ನರಾಶಿ ಇತ್ತಲ್ಲ ಅದಕ್ಕಿಂತಲೂ 2/3 ಜಾಸ್ತಿ ಆಗುತ್ತೆ ಅನ್ನೋದನ್ನೇ ನಾ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಪ್ಲಸ್ ಅಂತ ತೋರಿಸಿದ್ವಿ. ಈಗ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಎಲ್ ಸಿ ಎಂ ಏನ್ ಬರ್ತಂದ್ರೆ y × 3 ಅಂದ್ರೆ 3y ಬರ್ತದೆ. ಇಲ್ಲಿ 3y, ಈ 3 ಇಲ್ಲಿ ಮಲ್ಟಿಪ್ಲೈ ಆಗ್ತದ, y ಇಲ್ಲಿ ಮಲ್ಟಿಪ್ಲೈ ಆಗ್ತದ. 3 × x ಅಂದ್ರೆ 3x ಪ್ಲಸ್ y × 2 ಅಂದ್ರೆ 2y. ಓಕೆ, ಈಗ ಇಲ್ಲಿ ಏನಾಯ್ತು? x + 4/y. ಈ y ಮತ್ತೆ ಈ y ಕ್ಯಾನ್ಸಲ್ ಆಗಿಬಿಡ್ಲಿ. ಈ 3 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದ್ರೆ 3 × x + 4 = 3x + 2y. 3ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. 3 × x 3x ಪ್ಲಸ್ 3 × 4 12 = 3x + 2y. ಸೊ 2 ಕಡೆ 3x ಕ್ಯಾನ್ಸಲ್ ಆದ್ರೆ 12 = 2y ಅಂತ ಉಳಿತು. 2 1 2 6 12. therefore y = 6. ನೋಡ್ರಿ, x/y ನಲ್ಲಿ y ಅನ್ನೋದು ಛೇದ. ಸೊ y ಅನ್ನೋದು ಎಷ್ಟು ಬಂತು? 6. therefore ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಒಂದು ಕಿತ್ತಳೆ ಹಣ್ಣಿನ ಬೆಲೆ ₹5.50. 1 ಕಿಲೋಗ್ರಾಂ ಸೇಬು ಹಣ್ಣಿನ ಬೆಲೆ ₹80 ಆದರೆ 1/2 ಡಜನ್ ಕಿತ್ತಳೆ ಹಣ್ಣು ಮತ್ತು 1 ಮುಕ್ಕಾಲು ಕಿಲೋಗ್ರಾಂ 1 ಕಿಲೋಗ್ರಾಂ ಜೊತೆಗೆ ಮುಕ್ಕಾಲು ಕಿಲೋಗ್ರಾಂ ಸೇಬು ಹಣ್ಣಿನ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗ ಫಸ್ಟ್ ಕಿತ್ತಳೆ ಹಣ್ಣು ತಗೋಣ. 1 ಕಿತ್ತಳೆ ಹಣ್ಣಿನ ಬೆಲೆ ₹5.50. 1/2 ಡಜನ್ ಅಂತ ಹೇಳಿದ್ದಾರೆ. 1/2 ಡಜನ್ ಅಂತಂದ್ರೆ 1 ಡಜನ್ ಅಂತಂದ್ರೆ 12 ಮೇಲೆ ಅರ್ಧ ಡಜನ್ ಅಂತಂದ್ರೆ 6 ಬಾಳೆಹಣ್ಣು. ಸೊ ಒಟ್ಟಿಗೆ ಎಷ್ಟು? ಬಾಳೆಹಣ್ಣಲ್ಲ, ಕಿತ್ತಳೆ ಹಣ್ಣು.
ಎಷ್ಟು ಕಿತ್ತಳೆ ಹಣ್ಣು ಆಯ್ತು ಅಲ್ಲಿಗೆ? 18 ಕಿತ್ತಳೆ ಹಣ್ಣು. ಸೊ ಒಂದು ಕಿತ್ತಳೆ ಹಣ್ಣಿನ ಬೆಲೆ 5 ರೂಪಾಯಿ 50 ಪೈಸೆ ಆದರೆ 18 ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು? ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಗುಣಾಕಾರ ಮಾಡಬೇಕು. 18 ಇಂಟು 5.5, ಈ 0 ಇಲ್ಲ ಅಂದ್ರೂ ನಡೀತದೆ. ಸೊ ಅಲ್ಲಿಗೆ 18 5 90, 0 ಕ್ಯಾರಿ 9. 18 90 ಪ್ಲಸ್ 9 ಅಂದರೆ 99 ರೂಪಾಯಿ ಯಾವುದಿದ್ದು ಕಿತ್ತಳೆ ಹಣ್ಣಿನ ಬೆಲೆ. ಈಗ ಸೇಬು ಹಣ್ಣಿನ ಬೆಲೆಗೆ ಬರೋಣ. 1 ಕಿಲೋಗ್ರಾಂ ಸೇಬು ಹಣ್ಣಿನ ಬೆಲೆ 80 ರೂಪಾಯಿ. ಇಲ್ಲಿ ಒಂದಿದೆಯಲ್ಲ, ಇದ್ರ ಬೆಲೆ ಸಿಕ್ಬಿಟ್ಟಿದೆ ನಮಗೆ 80 ರೂಪಾಯಿ. ಓಕೆ, ಈಗ ಈ ಮುಕ್ಕಾಲದ್ದು ಬೇಕು ಅಂತಂದ್ರೆ ಇದನ್ನ 4 ಪೀಸ್ ಮಾಡಿ 80 ರೂಪಾಯಿನ 4 ಭಾಗ ಮಾಡಿದ್ರೆ ಎಷ್ಟು ರೂಪಾಯಿ ಆಗ್ತದೆ? 20 ರೂಪಾಯಿ 20 ರೂಪಾಯಿ 20 ರೂಪಾಯಿ 20 ರೂಪಾಯಿ ಆಗ್ತದೆ. 20 ರೂಪಾಯಿ ಕಾಲ್ ಕೆಜಿ. ಈ 20 ರೂಪಾಯಿನೂ ಸೇರಿ ಅಂದ್ರೆ ಒಟ್ಟು 40 ರೂಪಾಯಿ ಆದ್ರೆ ಅರ್ಧ ಕೆಜಿ. ಇನ್ನು 60 ರೂಪಾಯಿ ಆದ್ರೆ ಎಷ್ಟು ಕೆಜಿ? ಮುಕ್ಕಾಲು ಕೆಜಿ. ಅಂದ್ರೆ ಮುಕ್ಕಾಲು ಕೆಜಿಗೆ ಎಷ್ಟು ರೂಪಾಯಿ ಕೊಡ್ಬೇಕಾಗಾದ್ರೆ 60 ರೂಪಾಯಿ. ಈ 80 1 ಕೆಜಿಗೆ, ಇನ್ನು ಮುಕ್ಕಾಲು ಕೆಜಿಗೆ 60 ರೂಪಾಯಿ. ಸೊ ಎರಡನ್ನೂ ಸೇರಿದ್ರೆ 80 ಪ್ಲಸ್ 60 ಅಂತಂದ್ರೆ 140. ಸೊ ಎರಡನ್ನೂ ಕೂಡಿಸ್ರಿ, ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿನ ಒಟ್ಟು ಬೆಲೆ ಎರಡನ್ನೂ ಸೇರಿದ್ರೆ 9 9 4 13 ದಶಕ 1 1 1 2 239 ರೂಪಾಯಿ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಒಂದು ಪಿಜ್ಜಾದ 1/4 ಭಾಗವನ್ನು ರೇಣು ತಿಂದು ಉಳಿದ ಭಾಗವನ್ನು 12 ಮಕ್ಕಳಿಗೆ ಹಂಚಿದಳು. ಹಾಗಾದರೆ ಪ್ರತಿಯೊಬ್ಬ ಮಗುವಿಗೆ ದೊರೆತ ಪಿಜ್ಜಾದ ಭಾಗವೆಷ್ಟು? ನೋಡ್ರಿ, 1/4 ಭಾಗ ಅಂತಂದ್ರೆ ಕಾಲು ಭಾಗ ತಿಂದಿದ್ದಾಳೆ. ಸೊ ಇನ್ನು ಎಷ್ಟು ಉಳಿಯಿತು ಅಂತಂದ್ರೆ ಮುಕ್ಕಾಲು ಭಾಗ. 1/4 ತಿಂದಿದ್ದಾರೆ ಅಂತಂದ್ರೆ ಉಳಿದ ಪಿಜ್ಜಾದ ಭಾಗ ಎಷ್ಟು ಅಂದ್ರೆ 1/4. ಇದನ್ನ ಎಷ್ಟು ಜನರಿಗೆ ಹಂಚಿದಾಳೆ ಅಂತಂದ್ರೆ 12 ಜನರಿಗೆ ಹಂಚಿದಾಳೆ. ಹಾಗಾಗಿ ಹಂಚಿದ್ರಿಂದ ಇದನ್ನ ಏನ್ ಮಾಡ್ಬೇಕಾಗ್ತದೆ? ನಾವು ಭಾಗಾಕಾರ ಮಾಡಬೇಕು ಬೈ 12 ಡಿವೈಡೆಡ್ ಬೈ 12. ಸೊ ಭಾಗಾಕಾರ ಗೊತ್ತಿದೆ ನಿಮ್ಗೆ, ಭಿನ್ನರಾಶಿ ಭಾಗಾಕಾರ. ಭಿನ್ನರಾಶಿ ಆಸ್ ಇಟ್ ಈಸ್ ಇರಬೇಕು. ಮೊದಲೇ ಭಿನ್ನರಾಶಿ, ಈ ಭಾಗಾಕಾರನ ಗುಣಾಕಾರ ಮಾಡಿಕೊಂಡು 12 ಆಕ್ಚುಲಿ 12/1 ಅಂತ ಇರ್ತದೆ. ಇದನ್ನ ಉಲ್ಟಾ ತಗೊಂಡ್ರೆ 1/12 ಆಗ್ತದೆ. ವಿತ್ ಕ್ರಮ ಅಥವಾ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. 3 1 3 4 12, ದೇರ್ಫೋರ್ 1/4 16. ಸೊ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಅಂತಂದ್ರೆ 1/16 ಭಾಗ ಒಬ್ಬೊಬ್ಬ ಮಗುವಿಗೆ ದೊರೆಯುತ್ತದೆ ಅಂತ. ನೆಕ್ಸ್ಟ್ ಕ್ವಶನ್. ರಾಜೀವ್ ಒಂದು ದಿನಕ್ಕೆ ಪುಸ್ತಕ 1ರ 3/8 ಭಾಗವನ್ನು ಓದುತ್ತಾನೆ. ಸೊ ಟೋಟಲ್ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಎಕ್ಸ್ ಅಂತ ಅನ್ಕೊಂಡ್ರೆ ಅದರ 3/8 ಭಾಗ ಅಂದ್ರೆ ಈ ರೀತಿ. ಸೊ ಎಕ್ಸ್ ಇಂಟು 3 ಅಂತಂದ್ರೆ 3x/8. ಒಂದ್ ದಿನಕ್ಕೆ ಇಷ್ಟು ಹೋಗ್ತಾನೆ. ನಂತರದ ದಿನ ಅವನು ಉಳಿದದ್ದರ 4/5 ಭಾಗ. ಉಳಿದದ್ದರ ಅಂತಂದ್ರೆ ನೋಡ್ರಿ, ಈಗಾಗಲೇ ಓದಿರೋದು 3x/8. ಉಳಿದಿದ್ದೆಷ್ಟು ಅಂತಂದ್ರೆ x ಮೈನಸ್ 3x/8 ಇದು ಉಳಿದಿತ್ತು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆದ್ರೆ ಇದು 8 ಮೈನಸ್ 3 5x/8 ಇದು ಉಳಿದಿತ್ತು. ಇದರ 4/5 ಭಾಗ ಅಂದ್ರೆ 5x/8 ಉಳಿದಿತ್ತು. ಇದರ ಅಂದ್ರೆ ಗುಣಾಕಾರ ಮಾಡ್ಬೇಕು, ಇದರ 4/5 ಭಾಗ ಓದುತ್ತಾರೆ. ಸೊ ಈ 5 ಕ್ಯಾನ್ಸಲ್ ಆಗಲಿ, 4 1 4 2 ಅಂದ್ರೆ x/2 ಹೋಗ್ತದೆ. ಕೊನೆಗೆ ಓದಲು ಇನ್ನೂ 30 ಪುಟಗಳು ಉಳಿದಿದ್ದರೆ, ಸೊ ಫಸ್ಟ್ ಓದಿದ್ದು 3x/8, ಆಮೇಲೆ x/2, ಮತ್ತಿಷ್ಟೆಲ್ಲ ಓದಿದ ಮೇಲೂ ಕೂಡ 30 ಪುಟಗಳು ಉಳಿದಿದ್ರೆ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ. ದೇರ್ಫೋರ್ 3x/8 ಪ್ಲಸ್ x/2 ಪ್ಲಸ್ ಈ 30 ಪುಟಗಳು. ಸೊ ಟೋಟಲ್ ಎಷ್ಟು ಪುಟಗಳಾಗಿರ್ತವೆ ಅಂತಂದ್ರೆ ಆಕ್ಚುಲಿ ಎಕ್ಸ್ ಇತ್ತು. ಈಗ ಸಿಂಪ್ಲಿಫೈ ಮಾಡೋಣ. 30 ಈ ಕಡೆನೇ ಇರಲಿ, ಈ ಎರಡನ್ನು ಆ ಕಡೆ ತಗೊಂಡು ಹೋಗ್ತಾನೆ. ಎಕ್ಸ್ ಮೈನಸ್ 3x/8 ಮೈನಸ್ x/2 ಲಸ ತಗೊಂಡ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ಇಲ್ಲಿ 1 ಇರೋದ್ರಿಂದ ಇಲ್ಲಿ 8 ಗುಣಿಸೋಣ, ಇಲ್ಲಿ 4 ಗುಣಿಸ್ಬೇಕು, ಇಲ್ಲಿ 1. ಸೊ ಎಕ್ಸ್ ಇಂಟು 8x ಮೈನಸ್ 3x ಇಂಟು 1 is 3x ಮೈನಸ್ x ಇಂಟು 4 is 4x. ಸೊ 8 3 24, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದರೆ 240. ಇಟ್ ಈಸ್ ಈಕ್ವಲ್ ಟು 8x ಮೈನಸ್, ನೋಡ್ರಿ -3 -4 ಅಂದ್ರೆ -7x. ಸೊ 8ರಲ್ಲಿ 7 ಹೋದ್ರೆ ಬರೀ x. ಸೊ ಒಟ್ಟು ಎಷ್ಟು ಪುಟಗಳು ಅಂತಂದ್ರೆ 240 ಪುಟಗಳು. ಒಟ್ಟು 240 ಪುಟಗಳು. ಸೊ ಥರ್ಡ್ ಆಪ್ಷನ್ ಕರೆಕ್ಟ್.